ಒಂದುಗಡೆ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಕೆಲವೊಬ್ರು ಬಾತ್ರೂಮ್ಗಳನ್ನ ಅಂದ್ರೆ ಟಾಯ್ಲೆಟ್ ಅನ್ನ ಆಗ್ನೇಯದಲ್ಲಿ ಕೊಟ್ಬಿಡ್ತಾರೆ. ಆಕ್ಚುಲಿ ಆಗ್ನೇಯದಲ್ಲಿ ಕೊಡಬಾರ್ದು. ಯಾಕೆಂದ್ರೆ ಶುಕ್ರ ಅಧಿಪತಿ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಜಾಸ್ತಿ ಇರೋದ್ರಿಂದ ಆಗ್ನೇಯದಲ್ಲಿ ಆ ಟಾಯ್ಲೆಟ್ ಹರಿದು ಆಚೆಗೆ ಹೋಗ್ಬಾರ್ದು. ಅಲ್ಲಿ ಹಳ್ಳ ಬರುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಮತ್ತೊಂದು, ಅಲ್ಲಿ ನಾವು ಊಟ ಮಾಡುವಂತ ಆಹಾರ ಮಾತ್ರ ತಯಾರಾಗಬೇಕು ವಿನಃ ಕೆಲವೊಂದು ಟೈಮಲ್ಲಿ ರಾಂಗ್ ಆಗಿ ಕೆಲವ್ರು ನೋಡಿ ಮೆಟ್ಲಡಿನಲ್ಲಿ ಜಾಗ ಇದೆ ಅಂದ್ಬಿಟ್ಟು ಬಾತ್ರೂಮ್ ಕಟ್ಟಿಬಿಡ್ತಾರೆ. ಅದರ ದೋಷ ಆ ಅಡಿಗೆ ಮನೆಗೆ ಆಗ್ನೇಯ ದಿಕ್ಕಿಂದ ಬರಕ್ ಪ್ರಾರಂಭ ಆಗುತ್ತೆ. ಹಾಗೆ ಬಳಸಿದಂತ ನೀರು ಆಗ್ನೇಯ ದಿಕ್ಕಿಂದ ಆಚೆ ಹೋಯ್ತು ಅಂದ್ರೆ ಅಲ್ಲೂ ರೋಗ ರುಜಿನಗಳು ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತೊಂದರೆ. ಏನ್ ತೊಂದರೆ? ತಲೆ ಕೂದಲು ಉದುರೋದು, ಸ್ಕಿನ್ ಪ್ರಾಬ್ಲಮ್ಮು, ಓವರ್ ವೆಯ್ಟ್ ಆಗೋದು, ಅಥವಾ PCOD ಪ್ರಾಬ್ಲಮ್ಮು, ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದು, ಮಂಡಿ ನೋವು, ಬ್ಯಾಕ್ ಪೇನು, ಅಥವಾ ಗಂಡನ ಜೊತೆ ಅನನ್ಯವಾಗಿ ಇರ್ಲಿಕ್ಕೆ ಆಗದಿದ್ದಂತ ಮನಸ್ಥಿತಿ ಬಂದ್ಬಿಡ್ತದೆ. ಆದ್ರೆ ನೀವು ಕೊಡುವಂತ ಪರಿಸ್ಥಿತಿಗಳಿದ್ರೆ ದಕ್ಷಿಣದ ಮಧ್ಯದಲ್ಲಿ ನೀವು ಬಾತ್ರೂಮ್ ಕೊಟ್ಕೊಂಡ್ರೆ ತೊಂದರೆ ಇಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಆಗ್ನೇಯ ಕಡೆ, ಪೂರ್ವ ಆಗ್ನೇಯದ ಕಡೆ, ದಕ್ಷಿಣ ಆಗ್ನೇಯದ ಕಡೆ ಬಾತ್ರೂಮ್ ಅನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಕೊಟ್ಟಾಗ ಇಂಥ ಕೆಲವು ಸಮಸ್ಯೆಗಳನ್ನ ನೀವು ಫೇಸ್ ಮಾಡಬೇಕಾಗುತ್ತೆ. ಎಲ್ಲಿ ತನಕ? ನೀವು ಇರೋ ತನಕ. ಮುಂದೆ ನೀವು ನಿಮ್ಮ ನಂತರ ಆ ಮನೆ ಸೊಸೆಗೆ ಬರುವಂತ ಸಾಧ್ಯತೆ ಜಾಸ್ತಿ. ಗಂಡು ಮಕ್ಕಳಿದ್ರೆ ಸೊಸೆ ಬಂದಿರ್ತಾಳೆ, ಆಗ ಆ ಸೊಸೆ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಿದ್ದಾಗ ದಯಮಾಡಿ ಪೂರ್ವ ಆಗ್ನೇಯದಲ್ಲಿ ಬಾತ್ರೂಮ್ ಕೊಡ್ಲಿಕ್ಕೆ ಹೋಗಿ. ಪೂರ್ವ ಆಗ್ನೇಯದಲ್ಲಿ ಬೆಂಕಿ ಉರಿಬೇಕು, ಅಲ್ಲಿ ಆರೋಗ್ಯಕರವಾದ ಆಹಾರ ತಯಾರಾಗಬೇಕು ವಿನಃ ಅಲ್ಲಿ ಬಾತ್ರೂಮ್ ಕಟ್ಕೊಂಡು ನಾವು ಕೆಡಿಸ್ಕೊಳ್ಳೋದಲ್ಲ. ಹಾಗಂತ ಹೇಳ್ತಾ, ಯಾರಿಗೆ ಈ ಮಾಹಿತಿ ಇಷ್ಟವಾಯಿತು, ಓಂ ವಾಸ್ತುದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.